ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ಅಂದ್ಕೊಂಡಿರೋ ಥರ ನಿಮ್ಮ ರಿಲೇಷನ್ಶಿಪ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾ ಇದೆ ಪೇಜ್ ಆಫ್ ಪೆಂಟಿಕಲ್ಸ್. ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ತುಂಬ ಆರ್ಗ್ಯುಮೆಂಟ್ಸು, ರೀಸೆಂಟ್ಲಿ ಜಗಳಗಳು ಆಗಿರ್ಬೋದು ಅಂತ ಪೇಜ್ ಆಫ್ ಪೆಂಟಿಕಲ್ಸ್ ಹೇಳುತ್ತೆ. ನಿಮ್ಮಿಂದ ಅದರ್ ಪರ್ಸನ್ ನೀವು ಸಾರಿ ಕೇಳಿ ಅಂತ ವೇಟ್ ಮಾಡ್ತಾ ಇರ್ಬೋದು, ಅಥವಾ ನೀವು ಯಾರಿಂದನೂ ಸಾರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆಕ್ಟಿಂಗ್ ಸಾರಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೆಕೆಂಡ್ ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಿಮಗೂ ಅದರ್ ಪರ್ಸನ್ಗೂ. ತುಂಬ ಆಲ್ರೆಡಿ ನೀವು ಬೇಬಿ ಇರ್ಬೋದು, ಸೊ ತುಂಬ ಇಶ್ಯೂಸ್ ಇದೆ ಅಂತ ಹೇಳ್ಬೋದು. ಅಪ್ರಿಷಿಯೇಟ್ ಮಾಡಲ್ಲ ನೀವೇನೇ ಕೆಲಸ ಮಾಡಲಿ, ಅಡುಗೆ ಮಾಡಲಿ ಅಥವಾ ಏನೇ ಸಮಥಿಂಗ್, ಎಷ್ಟೇ ಫ್ಯಾಮ್ಲಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಲಿ, ಎಷ್ಟೇ ಲವ್ ಆ್ಯಂಡ್ ಕೇರ್ ತೋರಿಸಿದ್ರು ನೀವು ಅಪ್ರಿಷಿಯೇಟ್ ಮಾಡಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದೆ, ಅಥವಾ ಅದರ್ ಪರ್ಸನ್ ಅಪ್ರಿಷಿಯೇಟ್ ಮಾಡಲ್ಲ ನಿಮ್ಮನ್ನು ಅನ್ನೋ ಕಂಪ್ಲೇಂಟ್ಸ್ ಕಾಣಿಸ್ತಾ ಇದೆ ನನಗೆ. ಅಥವಾ ಅವ್ರ ಮನೆಯವರು ನೀವೇನೇ ಮಾಡಿದರೂ ಕೂಡ ಏನೂ ಮಾಡ್ತಾ ಇಲ್ಲ ಅಂತಲೇ ಹೇಳ್ತಾರೆ ಅಂತ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ 3 ಆಫ್ ವಾಂಡ್ಸ್ ಬಂದಿದೆ. ರೆಪ್ಯುಟೇಷನ್ ಪ್ರಶ್ನೆ ಇದೆ. ನೀವು ಆಪರ್ಚುನಿಟೀಸ್ ಬರುತ್ತೆ ನಿಮಗೆ, ವರ್ಕ್ ರಿಲೇಟೆಡ್ ಇರ್ಬೋದು. ಕೆಲವರು 3 ಆಫ್ ವಾಂಡ್ಸ್ ಇರೋದ್ರಿಂದ ವೇಟಿಂಗ್ ಫಾರ್ ಎ ನ್ಯೂ ಪರ್ಸನ್ ಅಂತ ಹೇಳುತ್ತೆ. ಅಥವಾ ನೀವು ಇಷ್ಟರಲ್ಲೇ ಮನೆ ಶಿಫ್ಟ್ ಮಾಡಿದ್ದೀರಾ ಅಥವಾ ಮನೆ ಶಿಫ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಈ 1 ವೀಕ್ 2 ವೀಕಲ್ಲಿ ಹೊಸ ಮನೇನ ನೋಡಿದ್ದೀರಾ, ಅದು ಬಾಡಿಗೆನೇ ಇರ್ಬೋದು ಅಥವಾ ಸ್ವಂತ ಮನೆಯೇ ಇರ್ಬೋದು, ಮನೆ ಶಿಫ್ಟ್ ಮಾಡ್ತೀರಾ ಅಂತ ಕೂಡ ಕಾಣಿಸ್ತಾ ಇದೆ. ಹಂಗೆ ಅದೇ ಥರ ನನಗೆ ಮನೆ ಕ್ಲೀನ್ ಮಾಡ್ತಾ ಇರೋದನ್ನು ಕಾಣಿಸ್ತಾ ಇದೆ, ಕ್ಲೀನಿಂಗ್ ಹೋಮ್ ಅಂತ ಹೇಳ್ಬೋದು. ಫೋರ್ತ್ ಕಾರ್ಡ್ ನನಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಜಡ್ಜ್ಮೆಂಟ್ ಕಾರ್ಡ್ ಸಪ್ರೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ. ಆದಷ್ಟು ನೀವು ಸುಮ್ಮನಿರಿ, ಪೇಷನ್ಸ್ ಇರಲಿ. ಯಾವುದೇ ಆರ್ಗ್ಯುಮೆಂಟು ನೀವೇನೇ ಮಾತಾಡಿದರೂ ಕೂಡ ನಿಮ್ಮ ಸಂಬಂಧ ಸಪ್ರೇಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಡಿವೋರ್ಸ್ವರೆಗೂ ಹೋಗುತ್ತೆ ಅದು. ಸೊ ಇದನ್ನು ನೀವು ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ಳಿ. ಏನು ಅಂದರೆ ನಿಮಗೆ ಆ ವ್ಯಕ್ತಿ ಮೇಲೆ, ಆ ವ್ಯಕ್ತಿ ಜೊತೆನೇ ಇರಬೇಕು, ಆ ವ್ಯಕ್ತಿ ಮೇಲೆ ನಿಮ್ಗೆ ಲವ್ ಇದ್ದರೆ ಖಂಡಿತವಾಗ್ಲೂ ನೀವು ಸುಮ್ಮನೆ ಇರೋದು ಒಳ್ಳೆಯದು ಜಡ್ಜ್ಮೆಂಟ್ ಇರೋದ್ರಿಂದ. ಕೆಲವರು ಇನಫ್ ಈಸ್ ಇನಫ್ ಅನ್ಬೋದು, ಇಲ್ಲಿವರೆಗೂ ಏನಾಗಿದೆ ಅಷ್ಟೇ ಸಾಕು, ಯಾವುದೇ ಚಾಯ್ಸ್ ಇಲ್ಲ ಇವಾಗ ನಾನು, ಸೊ ನನ್ನ ದಾರಿನ ನಾನು ನೋಡ್ಕೋತೀನಿ ಅಂತ ಡಿಸಿಷನ್ ತೊಗೊಳ್ಬೋದು ನೀವು ಅಥವಾ ಅದರ್ ಪರ್ಸನ್ನು. ಒಂದು ಚಿಕ್ಕ ಆರ್ಗ್ಯುಮೆಂಟು ನಿಮ್ಮ ಸಪ್ರೇಷನ್ವರೆಗೂ ಹೋಗುತ್ತೆ ಅಂತ ಜಡ್ಜ್ಮೆಂಟ್ ಕಾರ್ಡ್ ಹೇಳ್ತಾ ಇದೆ. ಫೈಲಿಂಗ್ ಡಿವೋರ್ಸ್ ಅಂತ ಹೇಳ್ಬೋದು ನಾನು. ಸೊ ಆಲ್ರೆಡಿ ಡಿವೋರ್ಸ್ಗೆ ಫೈಲ್ ಮಾಡಿರೋರಿಗೆ ಒಂದು ಫೈನಲ್ ಜಡ್ಜ್ಮೆಂಟ್ ಕೂಡ ಸಿಗುತ್ತೆ ಇಷ್ಟರಲ್ಲೇ. ಫಿಫ್ತ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ತುಂಬ ವೇಟ್ ಮಾಡಿದ್ದೀರಾ, ತುಂಬ ಲಾಂಗ್ ಇನ್ನೋಫ್ವರೆಗೂ ಅಂತ ಹೇಳುತ್ತೆ. ಇವಾಗ ಡಿಲೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಯಾವುದೇ ಕೆಲಸ ಇರ್ಬೋದು, ಮೇ ಬಿ ಸಪ್ರೇಷನ್ ಬಗ್ಗೆನೇ ಇರ್ಬೋದು, ಅಥವಾ ಅವ್ರ ಜೊತೆ ಹೊಂದ್ಕೊಂಡು ಇಲ್ಲಿವರೆಗೂ ಇದ್ರಿ, ಇನ್ನು ಮುಂದೆ ಆಗಲ್ಲ ಅಂತ ಡಿಸಿಷನ್ನ ತೊಗೊಳ್ತಾ ಇದ್ದೀರಾ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ನು. ಸಿಕ್ಸ್ತ್ ಕಾರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ. ತುಂಬ ಸೆನ್ಸಿಟಿವ್ ಎನರ್ಜಿನ ರೀಪ್ರೆಸೆಂಟ್ ಮಾಡುತ್ತೆ. ನೀವು ಸೆನ್ಸಿಟಿವ್ ಇದ್ದೀರಾ ಅಂತ ಹೇಳಲ್ಲ, ನೀವು ಇದ್ದೀರಾ. ಬಟ್ ಇವಾಗ ಏನು ಅಂದರೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ತುಂಬ ಸೆನ್ಸಿಟಿವ್ ಆಗ್ತಾರೆ. ಸೊ ನೀವೇನೇ ಹೇಳಿದರೂ ಅವ್ರಿಗೆ ಟ್ರಿಗರ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ಗೆ, ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನೀವೇನೇ ಮಾತಾಡಿದ್ರು ಅದನ್ನು ನೆಗೆಟಿವ್ ಆಗೇ ತೊಗೊಳ್ತಾರೆ. ಸೊ ಅವ್ರಿಗೆ ಒಂದು ಟ್ರಿಗರಿಂಗ್ ಥರ ಇರುತ್ತೆ ಅದು. ಸೊ ಆರ್ಗ್ಯುಮೆಂಟ್, ಜಗಳ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. 7th ಕಾರ್ಡ್ ನನಗೆ ಹೈ ಪ್ರೀಸ್ಟಿಸ್ ಬಂದಿದೆ. 8th ಕಾರ್ಡ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಎಮೋಷ್ನಲಿ ಎಕ್ಸಾಸ್ಟೆಡ್ ಅಂತ ಹೇಳುತ್ತೆ. ತುಂಬ ಹತ್ತಿದ್ದೀರಾ, ಕಣ್ಣಲ್ಲಿ ನೀರು ಹಾಕಿದ್ದೀರಾ ಅಂತ ಕೂಡ ಹೇಳುತ್ತೆ. ಸೊ ಯಾವಾಗಲೂ ಅವ್ರನ್ನೇ ಚೂಸ್ ಮಾಡ್ಕೊಳ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ನೇ ಚೂಸ್ ಮಾಡ್ಕೊಳ್ತಾರೆ. ಸೊ ನನ್ನನ್ನು ಯಾರು ಚೂಸ್ ಮಾಡ್ಕೊಳ್ಳಲ್ಲ ಅಂತ ಅನ್ನಿಸ್ತಾ ಇದೆ. ತಪ್ಪು ಅವ್ರದ್ದೇ ಇದ್ರೂ ಕೂಡ ಸೊ ನನ್ನ ಮೇಲೆ ಬ್ಲೇಮ್ ಮಾಡ್ತಾರೆ ಅನ್ನೋ ಕಂಪ್ಲೇಂಟ್ಸ್ ಕೂಡ ಕಾಣಿಸ್ತಾ ಇದೆ ನನಗೆ ಇಲ್ಲಿ ಕಾರ್ಡ್ಸಲ್ಲಿ. 9th ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಅಂದರೆ ಮರೆತು ಬಿಡಬೇಕು, ನಾನು ಯಾವಾಗಾದರೂ ಈ ವ್ಯಕ್ತಿನ ಪಟ್ಟಿದ್ದೆ ಅನ್ನೋದನ್ನು ಮರಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ ಅವ್ರನ್ನ ಮರೆಯೋಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಮೇ ಬಿ ಈ ಮೋಸದ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಖಂಡಿತವಾಗ್ಲೂ ಮೂನ್ ಕಾರ್ಡ್ ಬಂದಿರೋದ್ರಿಂದ ಸಮಥಿಂಗ್ ಏನೋ ಹೈಡ್ ಮಾಡ್ತಾ ಇದ್ದಾರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಅನಿಸುತ್ತೆ. ಆದಷ್ಟು ಅವ್ರನ್ನ ಅಬ್ಸರ್ವ್ ಮಾಡಿ, ಸೊ ಪರಿಶೀಲನೆ ಮಾಡಿ. ಸೊ ನೀವು ಲಿಟ್ರಲಿ ಮೋಸ ಹೋಗೋಕ್ಕಿಂತ ಮುಂಚೆನೇ ಅದರಿಂದ ದೂರ ಇರಿ, ಅದನ್ನು ತಡೀರಿ ಅಂತ ಕೂಡ ಕಾರ್ಡ್ ಹೇಳುತ್ತೆ. ನಾರ್ಮಲಿ ಇದು ನಿಮ್ಮ ಪಾರ್ಟ್ನರ್ ಮೋಸ ಮಾಡ್ತಾರೆ ಅಂತಲ್ಲ, ಹಣಕಾಸಿನ ವಿಚಾರವಾಗಿ ನಿಮ್ಮ ಫ್ರೆಂಡ್ಸು, ಬಿಸ್ನೆಸ್ ಪಾರ್ಟ್ನರ್ಸು, ಯಾರೋ ಹೊರಗಡೆ ಇರೋ ವ್ಯಕ್ತಿಗಳು ಕೂಡ ಮೋಸ ಮಾಡ್ಬೋದು. ನೀವು ಮೋಸ ಹೋಗೋ ಚಾನ್ಸಸ್ ಇದೆ. 10th ಕಾರ್ಡ್ ನನಗೆ 9 ಆಫ್ ಸಾರ್ಡ್ಸ್ ಬಂದಿದೆ. ಯು ಆರ್ ಸ್ಕೇರ್ಡ್ ಅಂತ ಹೇಳ್ತಾ ಇದೆ. ಏನು ಅಂದರೆ ಆರ್ಗ್ಯುಮೆಂಟ್ ಮಾಡಿದ್ರಾ, ಜಗಳ ಮಾಡ್ಕೊಂಡಿದ್ದೀರಾ, ಇವಾಗ ನಿಮಗೆ ಭಯ ಆಗ್ತಾ ಇದೆ ಎಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರೆ ಅಂತ.
ತುಂಬ ಕರೇಜ್ ಬೇಕು ಅಂತ ಹೇಳಬೇಕು. ನಾನು ಅದಕ್ಕೆ ಹೇಳಿದೆ ಸ್ಟಾರ್ಟಿಂಗಲ್ಲಿ. ಸೊ ಆ ವ್ಯಕ್ತಿ ನಿಮಗೆ ಇಷ್ಟ ಇದ್ದರೆ ಆದಷ್ಟು ಯಾವುದೇ ಆರ್ಗ್ಯುಮೆಂಟ್ ಇರಲಿ, ಏನೇ ಇರಲಿ, ಟ್ರಿಗರ್ ಆಗಬೇಡಿ, ಸುಮ್ಮನಾಗಬೇಡಿ. ಸಣ್ಣ ಪುಟ್ಟ ವಿಷಯಕ್ಕೆ ಸ್ಪೆಷಲಿ ಈ 3 ತಿಂಗಳು ಮಾತ್ರ ನೀವು 3 ಮಂತ್ಸ್ವರೆಗೂ ಯಾವುದೇ ಜಗಳನ ಮಾಡ್ಕೊಳ್ಬೇಡಿ ಅಂತ ಹೇಳ್ಬೋದು. ಅಕಸ್ಮಾತ್ ನೀವು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಪಾರ್ಟ್ನರು ನೀವು ಲಾಯರ್ ಹತ್ರ ಕನ್ಸಲ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಕೌನ್ಸಿಲಿಂಗ್ ಅಗತ್ಯ ಕೂಡ ಇದೆ. ಯಾರಿಗೋ ಒಂದು ಮಾನಸಿಕ ರೋಗ ಅಂತ ನಾನು ಹೇಳಲ್ಲ, ಮಾನಸಿಕವಾಗಿ ತುಂಬ ಕುಗ್ಗೋಗಿದ್ದೀರಾ, ಸೊ ಕಾಂಪ್ರಮೈಸು ಆಗಬೇಕಾಗುತ್ತೆ. ಸೊ ಸ್ವಲ್ಪ ಕೌನ್ಸಿಲಿಂಗ್ನ ತೊಗೊಳ್ಳಿ ಅಥವಾ ಮೆಡಿಟೇಷನ್ನ ಮಾಡಿ ಅಂತ ನಾನು ಹೇಳ್ತೀನಿ. 11th ಕಾರ್ಡ್ ನನಗೆ ಪೇಜ್ ಆಫ್ ಕಪ್ಸ್ ಬಂದಿದೆ. 12th ಕಾರ್ಡ್ ನನಗೆ ಎಂಪ್ರೆಸ್ ಬಂದಿದೆ. ಯಾರಿಂದನೋ ಸಾರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ. ನೀವು ಅಥವಾ ಅದರ್ ಪರ್ಸನ್ ಟ್ರೈ ಮಾಡ್ತಾ ಇದ್ದೀರಾ ಕಮ್ಯುನಿಕೇಟ್ ಮಾಡೋಕ್ಕೆ, ಬಟ್ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ ಖಂಡಿತವಾಗ್ಲೂ ಹಾಗೆ ಟ್ರೈ ಮಾಡ್ತಾ ಇರಿ. ಸೊ ಅವರು ಖಂಡಿತ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಕಾರ್ಡ್ ಹೇಳ್ತಾ ಇದೆ. ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ಸೊ ರಿಲೇಷನ್ಶಿಪ್ಪಲ್ಲಿ ಇರೋರು ಕೇರ್ಫುಲ್ ಆಗಿರಿ. ಇನ್ ಕೇಸ್ ನೀವು ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂದರೆ ಸಡನ್ ಪ್ರೆಗ್ನೆನ್ಸಿನ ಹೇಳ್ತೀನಿ. ಸೊ ಆಲ್ರೆಡಿ ಮ್ಯಾರಿಡ್ ಇದ್ದೀರಾ, ಬೇಬಿ ಬೇಕು ಅನ್ನೋರಿಗೆ ಕಂಗ್ರಾಟ್ಸ್ ಹೇಳ್ತೀನಿ. ಸೊ ಕನ್ಸೀವ್ ಆಗೋ ಚಾನ್ಸಸ್ ಕೂಡ ಎಂಪ್ರೆಸ್ ಕಾರ್ಡ್ ಹೇಳ್ತಾ ಇದೆ, ಕನ್ಸೀವ್ ಕೂಡ ಆಗ್ತೀರಾ ಅಂತ ಹೇಳ್ಬೋದು. ಸೆಕೆಂಡ್ ಕಾರ್ಡ್ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ ನಾನು. ಯಾವುದೇ ರೆಸ್ಪಾನ್ಸಿಬಿಲಿಟೀಸ್ ಬೇಡ ನನಗೆ, ನಾನು ಆರಾಮಾಗಿರಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಆಲ್ರೆಡಿ ಮದುವೆ ಆಗಿದೆ ಕೆಲವ್ರದ್ದು, ಆಲ್ರೆಡಿ ಪೇರೆಂಟ್ಸ್ ಕೂಡ ಆಗ್ತಾ ಇದ್ದೀರಾ. ಸೊ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದನ್ನು ಕಲೀರಿ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಕೆಲವ್ರಿಗೆ ಸಿಂಗಲ್ ಇರೋರಿಗೆ ನಿಮಗೆ ಸ್ಟೆಬಲ್ ಆಗಿರೋ ವ್ಯಕ್ತಿ ಅಥವಾ ಪರ್ಸನ್ ಪ್ರಪೋಸಲ್ಸ್ ಬರುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ನಿಮಗೆ ಸಮ್ಮನ್ ಸ್ಟೆಬಲ್ ಆಗಿರೋ ವ್ಯಕ್ತಿ ಬೇಕು, ಕೆರಿಯರ್ ಓರಿಯೆಂಟೆಡ್ ಇರಬೇಕು, ಸ್ಟ್ರಾಂಗ್ ಇನಫ್ ಇರಬೇಕು ಅಂತ ಅನಿಸ್ತಾ ಇದೆ. ಸೊ ವರ್ಕ್ ಓರಿಯೆಂಟೆಡ್ ಇರೋವಂಥ ಪರ್ಸನ್ನೇ ನಿಮಗೆ ಸಿಗ್ತಾನೆ. ಸೊ ನೀವು ಇಷ್ಟು ವರ್ಷದಿಂದ ಪ್ರಪೋಸಲ್ಗೆ ವೇಟ್ ಮಾಡ್ತಾ ಇದ್ದೀರಾ, ರೈಟ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆ ಥರ ವ್ಯಕ್ತಿ ಸಿಗ್ತಾರೆ. ಬಟ್ 4th ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ನಾನು ಖಂಡಿತ ಬ್ರೇಕಪ್ ಮತ್ತು ಸಪ್ರೇಷನ್ನ ಮೆನ್ಷನ್ ಮಾಡಲೇಬೇಕು. ಆಲ್ರೆಡಿ ಆಗಿರ್ಬೋದು, ನೋ ಕಮ್ಯುನಿಕೇಷನ್ ಇರ್ಬೋದು. ಸೊ ಎಮೋಷ್ನಲಿ ಡ್ರೈನ್ಡ್ ಆಗಿದ್ದೀರಾ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಬಟ್ ಇಲ್ಲಿ ನನಗೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲೇ ಇದೆ. ಒಂದು ಸಾರಿ ಕೇಳಿದರೆ ಏನೂ ಆಗೋದಿಲ್ಲ ಅಂತ ಕೂಡ ನಾನು ಹೇಳ್ತೀನಿ. ನೀವು ಸಾರಿ ಕೇಳಿರೋ ವಿಷಯನ ಬೇರೆಯವ್ರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೋ ಹೇಳ್ದೇನೂ ಇರ್ಬೋದು. ನೀವೇ ಪ್ಯಾಚಪ್ ಆಗ್ಬೋದು ಇಬ್ಬರು ಸೇರಿಬಿಟ್ಟು ಅಂತ ಹೇಳುತ್ತೆ. ಯಾವುದೇ ಚಾಯ್ಸ್ ಇಲ್ಲ ಅಂತ ಹೇಳ್ತೀನಿ. ಸೊ ನಿಮಗೆ ಅವ್ರನ್ನ ಬಿಟ್ಟಿರೋಕ್ಕಂತರೂ ಆಗಲ್ಲ ಅಂತ ಸೀರಿಯಸ್ಲಿ ಕಾರ್ಡ್ಸಲ್ಲಿ ಶೋ ಆಗ್ತಾ ಇದೆ. ಸೊ ಆ ಥರ ಇರುವಾಗ ನೀವು 3ನೇ ವ್ಯಕ್ತಿಗಳ ಮಾತನ್ನ ಕೇಳದೇ ಇರೋದು ಒಳ್ಳೆಯದು ಅಂತ ಹೇಳುತ್ತೆ. ಹೈ ಪ್ರಿಸ್ಟೆಸ್ ಕಾರ್ಡ್ ಬಂದಿದೆ. ತುಂಬ ಗೂಗಲ್ ಮಾಡ್ತೀರಾ, ಆಲ್ರೆಡಿ ಶಾಪಿಂಗ್ ಅಂತೂ ತುಂಬ ಮಾಡಿದರೆ, ಬಟ್ ಇಲ್ಲಿ ಆನ್ಲೈನ್ ಶಾಪಿಂಗ್ನ ತೋರಿಸ್ತಾ ಇದೆ. ಸೊ ಇದಾದಮೇಲೆ ಜಗಳ ಆಗಿರಬೇಕು ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ತುಂಬ ಶಾಪಿಂಗ್ ಮಾಡಿದ್ರಿ, ತುಂಬ ಚೆನ್ನಾಗಿರೋ ಟೈಮ್ನ ಸ್ಪೆಂಡ್ ಮಾಡಿದ್ರಿ, ಅದಾದಮೇಲೆ ಸೊ ಯಾವುದೇ ವಿಷಯಕ್ಕೆ ಆರ್ಗ್ಯುಮೆಂಟ್ ಅಥವಾ ಜಗಳ ಅಂತ ಸ್ಟಾರ್ಟ್ ಆಗಿತ್ತು. ಒಂದೇ ಸಿಲ್ಲಿ ವಿಚಾರಕ್ಕೆ ಇರ್ಬೋದು ಅದು. ಸೊ ಅದು ಸಪ್ರೇಷನ್ವರೆಗೂ ಹೋಗಿದೆ ಇವಾಗ ಅಂತ ಕೆಲವ್ರಿಗೆ ಹೇಳುತ್ತೆ. ಕೆಲವರು ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ಅನ್ನೋರಿಗೂ ಕೂಡ 9 ಆಫ್ ಸೋರ್ಸ್ ಬಂದಿರೋದ್ರಿಂದ ಸೊ ಇನ್ ಫ್ಯೂಚರ್ ಮುಂದೆ ಈ 3 ಮಂತ್ಸ್ವರೆಗೂ ಸ್ವಲ್ಪ ಎಲ್ಲ ಚೆನ್ನಾಗಿದೆ. ಸೊ ಓವರಾಲ್ ನಿಮ್ಮ ಲೈಫ್ ಈ ವರ್ಷ ಫ್ಯೂಚರ್ ಬಗ್ಗೆ ನೋಡೋದಾದರೆ ಎಲ್ಲ ಚೆನ್ನಾಗಿದೆ ರೀಡಿಂಗಲ್ಲಿ. ಸೊ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನೀವು. ಸ್ವಲ್ಪ ಸಪ್ರೇಷನ್ನು, ಡಿವೋರ್ಸು, ಬ್ರೇಕಪ್ಸು ಕಾಣಿಸ್ತಾ ಇರೋದ್ರಿಂದ ಸೊ ತಾಳ್ಮೆ ಮತ್ತು ಫರ್ಗಿವ್ನೆಸ್, ಕ್ಷಮೆ ಗುಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ನೋ ಕಮ್ಯುನಿಕೇಷನ್ ಎಂಡ್ ಆಗುತ್ತೆ. ಖಂಡಿತ ಅವರೇ ಕಾಲ್ ಮಾಡ್ತಾರೆ ಅಥವಾ ಅವರೇ ಮೆಸೇಜ್ ಮಾಡ್ತಾರೆ ಅಥವಾ ನೀವು ಮಾಡ್ತೀರಾ. ಒಟ್ಟಿನಲ್ಲಿ ಕಮ್ಯುನಿಕೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲನೂ ನಾರ್ಮಲಿ ಬರುತ್ತೆ. ಬಟ್ ನೀವು ಆರ್ಗ್ಯೂ ಮಾಡೋದನ್ನು ಬಿಡಿ. ಸೊ ಸಾರಿ ಕೇಳೋದನ್ನು ಕಲೀರಿ ಅಂತ ಕೂಡ ರೆಪ್ಯುಟೇಷನ್ ಅಥವಾ ಈಗೋ ಆ್ಯಂಡ್ ಪ್ರೈಡ್ನ ಬಿಟ್ಟಾಕಿ ಅಂತ ಹೇಳ್ತೀನಿ. ಕ್ರಾಸ್ ವಾಚರ್ಸ್ಗೂ ಇದನ್ನೇ ಹೇಳ್ತೀನಿ. ಸಪ್ರೇಷನ್ ನನಗೆ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ 3 ಆಫ್ ಸಾರ್ಟ್ಸ್ ಇರೋದ್ರಿಂದ. ಇದನ್ನು ತಡಿಬೇಕು ಅಂದರೆ ಆದಷ್ಟು ಯಾವುದಾದ್ರೂ ದೇವಸ್ಥಾನಕ್ಕೋ ಸೊ ಯಾವುದಾದ್ರೂ ಸ್ಪಿರಿಚುವಲ್ ಪ್ಲೇಸಸ್ಸಿಗೆ ಹೋಗಿ ನೀವು ಪ್ರೇಯರ್ಸ್ನ ಮಾಡ್ಕೊಳ್ಳಿ. ಫಸ್ಟು ಪ್ರೇ ಮಾಡಿ ಅಂತ ಹೇಳ್ತೀನಿ. ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿ. ಸೊ ಖಂಡಿತವಾಗ್ಲೂ ಸಪ್ರೇಷನ್ನ ಆಗೋದನ್ನು ನೀವು ತಡಿಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ.